ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್. ವೀಕ್ಷಕರೇ, ದರ್ಶನ್ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್. ಅಂದರೆ 2025 ಡಿಸೆಂಬರ್ ವಿನ್ನರ್ ಯಾರು ಅಂತ ಹೇಳೋ ಸಮಯ ಈಗ ಬಂದಿದೆ. ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರಿ ಡೆವಿಲ್ ಎಷ್ಟಾಗಿರ್ಬೋದು 100 ಕೋಟಿ ಆಯಿತಾ, ಅಯ್ಯೋ ಬರೀ 25 ಕೋಟಿನಾ, 50 ಕೋಟಿನೂ ದಾಟಿಲ್ವಾ, ಏನಿದು ಕತೆ, ಹಾಗಾದರೆ ಡಿಸೆಂಬರ್ ವಿನ್ನರ್ ಯಾರು, ಅಂದರೆ ಮಾರ್ಕ್ ಡೆವಿಲನ್ನು ಕೂಡ ಮೀರಿಸ್ಕೊಂಡು ಹೋಯ್ತಾ, ಏನಿದು ಕತೆ ಅಂತ ನಿಮಗೆಲ್ಲರಿಗೂ ಕೂಡ ಒಂದಷ್ಟು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬಂದಿರ್ಬೋದು. ಈಗ ಆ ಆಲೋಚನೆಗಳಿಗೆಲ್ಲವೂ ಕೂಡ ಉತ್ತರ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ವೀಕ್ಷಕರೇ, ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಇದು ನನ್ನ ರಿಕ್ವೆಸ್ಟ್. ನೋಡಿ, ನಾನು ಹೇಳಿದ್ರು ಕೂಡ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ದರ್ಶನ್ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬಿಗ್ ಅಪ್ಡೇಟ್ ಅಂತೂ ಲಭ್ಯ ಆಗಿದೆ. ಸೊ ಅದನ್ನು ನಾನು ನಿಮಗೆ ಅಧಿಕೃತವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಡೆವಿಲ್ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 13 ಕೋಟಿ ಅಂತ ಹೇಳಲಾಗಿತ್ತು. ಕ್ರಮೇಣವಾಗಿ 13 ಕೋಟಿ ಅಲ್ಲ, ಅದು ಸುಳ್ಳು, ಕೇವಲ 10 ಕೋಟಿ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ನಾನು ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿ ಪ್ರತಿಯೊಂದು ಕಡೆನೂ ನೋಡಿಕೊಂಡು ಲೆಕ್ಕ ಹಾಕಿ ಕೌಂಟ್ ಮಾಡಿ ಒಂದು ಆ್ಯಾವ್ರೇಜ್ ತೆಗೆದು ಎಲ್ಲ ಕುತ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿದಾಗ ಹೌದು 13.5 ಕೋಟಿ ಆಗಿತ್ತು. ಆದರೆ ಕೆಲವರು ವಿರೋಧಿಗಳು ಇರ್ತಾರೆ, ಅದನ್ನು 10 ಕೋಟಿ 8 ಕೋಟಿ 5 ಕೋಟಿ ಅಂತೆಲ್ಲ ಹೇಳೋರು ಇರ್ತಾರೆ. 13.5 ಕೋಟಿ 13.45 ಸಮಥಿಂಗ್ ಏನೋ ಇತ್ತು, ಆಯಿತಾ. ಸೊ ಅದು ಒಂದು. ಎರಡನೇ ದಿನದ ಒಂದು ಲೆಕ್ಕಾಚಾರವನ್ನು ನೋಡಿದಾಗ 13 ಕೋಟಿಯಿಂದ ಏಕಾಏಕಿ 5 ಕೋಟಿಗೆ ಇಳಿದಿತ್ತು. ಇದು ಸುಳ್ಳ ನಿಜನಾ ಅಂಥೇಳಿ ನಾನೊಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿದಾಗ ಖಂಡಿತವಾಗ್ಲೂ ಅದು ನಿಜ ಆಗಿತ್ತು. ಅದರಲ್ಲಿ ಯಾರು ಕೂಡ ಸುಳ್ಳು ಅಥವಾ ನಕಲಿ ಮಾಡೋದಕ್ಕೆ ಹೋಗಲಿಲ್ಲ. ತದನಂತರದಲ್ಲಿ ಅದು 5 ಕೋಟಿಯಿಂದ 3 ಕೋಟಿಗೆ ಬಂತು ಮೂರನೇ ದಿನ. ನಾಲ್ಕನೇ ದಿನ ಬಂದು ಅದು 2 ಕೋಟಿ, ಆಮೇಲೆ 1.5 ಕೋಟಿ, ಆಮೇಲೆ ಅದು ಏಕಾಏಕಿ 70 ಲಕ್ಷ 50 ಲಕ್ಷ ಹೀಗೆ ಇಳಿದಿತ್ತು. ಇದ್ದಕ್ಕಿದ್ದಂಗೆ ಮಾರ್ಕ್ ರಿಲೀಸ್ ದಿನ ಇದ್ದಕ್ಕಿದ್ದಂಗೆ 1.20 ಕೋಟಿಗೆ ಏರ್ಬಿಟ್ಟಿತ್ತು. ಅಂದರೆ ಆವತ್ತು ಮತ್ತೆ ಅಭಿಮಾನಿಗಳು ದರ್ಶನ್ ತನ್ನ ನೆಚ್ಚಿನ ನಾಯಕ, ಆತನ ಸಿನಿಮಾವನ್ನು ನಾವು ಬಿಟ್ಕೊಡೋದಿಲ್ಲ ಅಂತ ದರ್ಶನ್ ಅವರ ಪರವಾಗಿ ನಿಂತಂಥ ಅಭಿಮಾನಿಗಳು ಮಾರ್ಕ್ ಸಿನಿಮಾ ರಿಲೀಸ್ ದಿನವೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸಿನಿಮಾ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾವನ್ನು ನೋಡಿದರು. ಆವತ್ತು 1.20 ಕೋಟಿ. ಸೊ ಲೆಕ್ಕ ಹಾಕ್ತಾ ಬಂದಾಗ ನಮಗೆ ಟೋಟಲ್ ಅಂತ ಅಂದರೆ ಆ ಒಂದು ಹೈಪ್ ಮೂಮೆಂಟಲ್ಲಿ ಸಿಕ್ಕಿದ್ದು ಒಂದು 25 ಕೋಟಿ ಅಂತ ಲೆಕ್ಕ ಸಿಕ್ಕಿದ್ದು. ಆದರೆ ಅವೆಲ್ಲವೂ ಕೂಡ ಈಗ ಸತ್ಯಕ್ಕೆ ದೂರವಾಗಿ ಅದೊಂದು ನಿಗೂಢವಾದಂಥ ಪರಿಸ್ಥಿತಿಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಂತಂದರೆ ಇತಿಹಾಸಕ್ಕೂ ಬಾರದೆ ಕೆಲಸಕ್ಕೂ ಬಾರದೆ ಆ ನಂಬರ್ ಅಂತ ಏನಿತ್ತು ಆ ನಂಬರನ್ನು ಈಗ ಕಿತ್ತು ಒಗೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟೈಮ್ಸ್ ಆಫ್ ಇಂಡಿಯಾ ಮೂವೀಸ್, ಟೈಮ್ಸ್ ಆಫ್ ಇಂಡಿಯಾ TOI ನೀವು ನೋಡಿರ್ಬೋದು, ಗೊತ್ತಿರ್ಬೋದು. ಟೈಮ್ಸ್ ಆಫ್ ಇಂಡಿಯಾ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇವರು ವರದಿ ಮಾಡೋದು ಪಕ್ಕಾ ಪ್ರೊಫೆಷ್ನಲ್ ಮತ್ತು ಸತ್ಯ ವರದಿ ಅಂತ. ನಿಮಗೆಲ್ರಿಗೂ ಕೂಡ ಗಮನಿಸಿರ್ಬೋದು, ಈ ಟೈಮ್ಸ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಮತ್ತು ಈ ಇಂಡಿಯಾ ಟುಡೇ, ಈ NDTV, ರಿಪಬ್ಲಿಕ್ TV ಇವೆಲ್ಲವೂ ಕೂಡ ನಿಮಗೆ ಎಕ್ಸಿಟ್ ಪೋಲ್ ಅಂತ ಮಾಡ್ತವೆ ಈ ಚುನಾವಣಾ ಸಂದರ್ಭದಲ್ಲಿ. ಇದೇ ರೀತಿಯಾದಂಥ ಒಂದು ಸಮೀಕ್ಷೆ. ಅದರಲ್ಲಿ ಈ ಟೈಮ್ಸ್ ಆಫ್ ಇಂಡಿಯಾ, ಆಮೇಲೆ ಇಂಡಿಯಾ ಟುಡೇದು ಆಲ್ಮೋಸ್ಟ್ ಮತ್ತು ರಿಪಬ್ಲಿಕ್ದು ಇವು ಮೂರದ್ದು ಕೂಡ ಸಿಮಿಲರ್ ಇರುತ್ತೆ. ಇವ್ರು ಮಾಡುವಂಥ ಎಕ್ಸಿಟ್ ಪೋಲು ಪಕ್ಕಾ ಸತ್ಯ ಆಗುತ್ತೆ. ಕಳೆದ ವರ್ಷ ಎಲ್ಲರದೂ ಫೇಲ್ಯೂರ್ ಆಗಿದೆ ಬಿಡಿ, ಅದು ಬೇರೆ ಪ್ರಶ್ನೆ. ಚುನಾವಣೆಯಲ್ಲಿ ಎಕ್ಸಿಟ್ ಪೋಲು ಅವರೇ, ಅಂದರೆ ಟೈಮ್ಸ್ ಆಫ್ ಇಂಡಿಯಾದವರೇ ಅಧಿಕೃತವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಂಥ ಅವರು ಈ ಡಿಸೆಂಬರ್ ವಿನ್ನರ್ ಯಾರು ಅಂದರೆ 2025 ಡಿಸೆಂಬರ್ ವಿನ್ನರ್. ಡಿಸೆಂಬರ್ ವಿನ್ನರ್ ಅಂದರೆ ಬರೀ ಡಿಸೆಂಬರ್ ತಿಂಗಳಿಗೆ ಮಾತ್ರ ಅಲ್ಲ, ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆದಂಥ ಸಿನಿಮಾ ಒಂದು ಡೆವಿಲ್, ಇನ್ನೊಂದು 45, ಮತ್ತೊಂದು ಮಾರ್ಕ್. ಇವು ಮೂರರಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರೋದು ಯಾವುದಪ್ಪ ಅಂತ ನೀವು ನನ್ನ ಕೇಳೋದಾದರೆ ನೀವೆಲ್ಲರೂ ಕೂಡ ಖುಷಿಯಾಗುವಂಥ ಸಂಗತಿ ಅದುವೇ ಬಂದು ನಿಮಗೆ ಡೆವಿಲ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ. ಡೆವಿಲ್ ಧನುಷ್ ಕೃಷ್ಣನಾಗಿ ಆ್ಯಕ್ಟಿಂಗ್ ಮಾಡಿದಂಥ ಒಂದು ಜಬರ್ದಸ್ತ್ ಡಬಲ್ ಆ್ಯಕ್ಟಿಂಗ್ ಸಿನಿಮಾದಲ್ಲಿ ಓಕೆ, ಸಿನಿಮಾ ಒಂದು ಆ್ಯಾವ್ರೇಜ್ ಅಂತ ಹೇಳ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಸಿನಿಮಾದಲ್ಲಿ ಇನ್ನೂ ಏನೋ ಬೇಕಿತ್ತು ಅನ್ನೋದಂತೂ ಸತ್ಯ. ಸೊ ಹಾಗಾಗಿ ಸಿನಿಮಾ ಸ್ವಲ್ಪ ತಾಗಲಿಲ್ಲ ಕೆಲವೊಂದಷ್ಟು ಜನರಿಗೆ, ಫ್ಯಾಮಿಲಿ ಆಡಿಯನ್ಸ್ಗಾಗಿರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಬಿಡಿ. ಈ ಏನು ಮಾಡಬೇಕು ಅಂತ ನಾನು ನಿಮಗೆ ಒಂದು ಸಿಂಪಲಾಗಿ ಹೇಳೋದು, ತುಂಬ ಸಲ ಹೇಳಬೇಕು ಅಂತ ಅನ್ಕೋತಾ ಇರ್ತೀನಿ. ಈ ದರ್ಶನ್ ಫ್ಯಾನ್ಸ್ಗಳು, ನೀವು ಕೆಲವರು, ಎಲ್ಲರೂ ಅಲ್ಲ, ಸಿನಿಮಾ ನೋಡೋಕೆ ಬಂದ್ರಾ ಹೊರಗಡೆ ಮೀಡಿಯಾದವ್ರು ನಿಂತಿದ್ದಾಗ ಒಂದು ಒಳ್ಳೆ ರಿವ್ಯೂ ಕೊಡಿ. ಅದು ಬಿಟ್ಬಿಟ್ಟು ಬೇರೆ ಹೀರೋಗಳಿಗೆ ಬೈಯೋದು, ಬೇರೆ ನಟರಿಗೆ ಬೈ, ಇದೇನಾಗುತ್ತೆ ಗೊತ್ತಾ, ಅಲ್ಲೇನೇನೋ ಡೈಲಾಗ್ ಹೊಡೆಯೋದು, ಚಪ್ರಿಗಳ ಥರ ಆಡೋದು. ಅವಾಗ ಫ್ಯಾಮಿಲಿ ಆಡಿಯನ್ಸ್ಗೆ ಬರೋದಕ್ಕೆ ಮುಜುಗರ ಆಗುತ್ತೆ. ಅವರೆಲ್ಲ ಇರ್ತಾರಪ್ಪ, ನಮ್ಗೆ ಅದು ಇಷ್ಟ ಆಗಲ್ಲ ಅಂತ ಈ ಥರ ಥಿಂಕ್ ಮಾಡೋದು ತುಂಬ ಜನ ಇರ್ತಾರೆ, ಆಯಿತಾ. ಸೊ ಆಮೇಲೆ ದರ್ಶನ್ ಅವರು ಜೈಲೊಳಗಡೆ ಇದ್ದಿದ್ದು ಕೂಡ ಒಂದಷ್ಟು ಕಾರಣಗಳಾಗಿದೆ. ಪ್ರಮೋಷನ್ಗೆ ಬರೋಕ್ಕಾಗ್ದೇ ಒಂದಷ್ಟು ಸಮಸ್ಯೆಗಳಾಗಿರೋದ್ರಿಂದನೂ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು. ಇಲ್ಲಾಂದರೆ ಇನ್ನೊಂದಷ್ಟು ಕಲೆಕ್ಷನನ್ನು ನಾವು ನೋಡ್ಬೋದಿತ್ತು. ಅವರು ಜೈಲೊಳಗಿದ್ದು ಇಷ್ಟೆಲ್ಲ ಚಿತ್ರಕ್ಕೆ ನೆಗೆಟಿವಿಟಿ ಬಂದರೂ ಕೂಡ ಸಿನಿಮಾದ ಕಲೆಕ್ಷನ್ ಬಂದು ಅಧಿಕೃತವಾದ ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಕಲೆಕ್ಷನ್ ಬಂದು 70.01 ಕೋಟಿ. ವೀಕ್ಷಕರೇ, ನೀವೆಲ್ಲರೂ ಕೂಡ ಕ್ಲಾಪ್ಸ್ ಮಾಡಲೇಬೇಕು. ಯಾಕಂತಂದರೆ ನಟ ದರ್ಶನ್ ಜೈಲೊಳಗಿರೋದು,
ಆಯಿತಾ. ಕೊಲೆಗಾರನ ಪಟ್ಟ ತೊಗೊಂಡಿರೋದು, ಇನ್ನೂ ಆರೋಪದಲ್ಲಿರೋದು, ಅಂದರೆ ಸಾಬೀತಾಗಿಲ್ಲ, ಬಟ್ ಆ ಆರೋಪವನ್ನು ಹೊತ್ಕೊಂಡಿರೋದು. ಈ ಕಡೆ ನಟ ದರ್ಶನ್ ಬರೋಕ್ಕಾಗಲಿಲ್ಲ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪಾಪ ಹೊರಗಡೆ ನಿಂತ್ಕೊಂಡು ಪ್ರಮೋಷನ್ ಮಾಡುವಂಥದ್ದು. ನಾನು ಇಲ್ಲಿ ದರ್ಶನ್ ಕೇಸ್ ಅಂತ ಬಂದು ಈಗ ನೀವು ಕೆಲವರು ಕೇಳ್ಬೋದು, ಏನು ಗುರು ದರ್ಶನ್ಗೆ ಇಷ್ಟೊಂದು ಬಕೆಟ್ ಹಿಡಿತೆ? ಗುರು, ಬಕೆಟ್ ಗಿಕೆಟ್ ರಾಕೆಟ್ ಚಾಕ್ಲೇಟ್ ಇವೆಲ್ಲ ಏನೂ ಇಲ್ಲ ಸ್ವಾಮಿ. ಪ್ರಕರಣ ಅಂತ ಬಂದಾಗ ನಟ ದರ್ಶನ್ರವರ ತಪ್ಪಿದ್ರೆ ತಪ್ಪೇ ಅದು, ಆಯಿತಾ. 100% ಅವರು ಆ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಗೌಡ ಜೊತೆ ಆ 17 ಜನರ ಜೊತೆ ಅವರು ಒಬ್ಬ ನಟನಾಗಿ ಇನ್ವಾಲ್ವ್ ಆಗಿರೋದು 100% ತಪ್ಪು. ಅದಕ್ಕೆ ಇನ್ನೂ ನಾನು ಬೈತೀನಿ. ಅದಲ್ಲ, ಆರೋಪ ಸಾಬೀತಾಗಿಲ್ಲ, ಬಟ್ ಅಟ್ಲೀಸ್ಟ್ ಇನ್ವಾಲ್ವ್ ಆಗಿದ್ದಾರಲ್ಲ, ಅದಕ್ಕೊಂದಷ್ಟು ಸಾಕ್ಷಿ ಪುರಾವೆಗಳು ಸಿಕ್ಕಿದ್ದಾರೆ. ಕೊಲೆ ಮಾಡಿಲ್ಲ ಸೆಕೆಂಡ್ರಿ, ಅಟ್ಲೀಸ್ಟ್ ಅದರೊಳಗಡೆ ಇನ್ವಾಲ್ವ್ ಆಗಿರೋದಕ್ಕಂತೂ ನಾನು ಬೈತೀನಿ, ಆಯಿತಾ. ದಟ್ಸ್ ರಾಂಗ್. ಒಬ್ಬ ನಟನಾಗಿ ಅದು ಮಾಡೋದು ತಪ್ಪು. ನೀವು 100 ಜನಕ್ಕೆ ಬುದ್ಧಿ ಹೇಳಬೇಕಾದ್ರೆ ಮಾಡೋ ತಪ್ಪು. ಆದರೆ ಕನ್ನಡ ಸಿನಿಮಾ ಅಂತ ಬಂದಾಗ ಅದು ದರ್ಶನ್ ಆಗಲಿ, ಯಶ್ ಆಗಲಿ, ಸುದೀಪ್ ಆಗಲಿ, ಗಣೇಶ್ ಆಗಲಿ, ದುನಿಯಾ ವಿಜಯಿಂದ ಹಿಡಿದು ಕೊನೆಗೆ ಮೊನ್ನೆ ಬಂದಿರೋ ಹೊಸ ಹೀರೋಗಳವರೆಗೂ ನಾನು ಸಪೋರ್ಟ್ ಮಾಡ್ತೀನಿ. ಸಿನಿಮಾ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಕಾಸು ಕೊಟ್ಟು ಸಿನಿಮಾ ನೋಡ್ತೀವಿ, ಮಾತಾಡೋ ನಮಗೆ ರೈಟ್ಸ್ ಕೂಡ ಇದೆ. ನೇರವಾಗಿ ಈಗ ವಿಚಾರಕ್ಕೆ ಬರೋಣ. ನೇರವಾಗಿ ಅಂದರೆ ಬಕೆಟ್ ಅನ್ನೋರಿಗೆ ಈ ಮಾತು ಅಷ್ಟೇ. ಸಿನಿಮಾದಲ್ಲಿ 70 ಕೋಟಿ ಗುರು ಸಿನಿಮಾ ಕಲೆಕ್ಷನ್ ಆಗಿರೋದು. ಅಂದರೆ ಈ 3 ಸಿನಿಮಾಗಳಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿರೋದು ಅದು ಬಂದು ಡೆವಿಲ್, ಆಯಿತಾ. ಇನ್ನು 2ನೇ ಸ್ಥಾನ ಯಾವುದಪ್ಪ ಡಿಸೆಂಬರ್ ವಿನ್ನರ್ ಅಂತಂದರೆ ಅದು ಮಾರ್ಕ್. ಈಗಲೂ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಈಗ ಟೈಮ್ಸ್ ಆಫ್ ಇಂಡಿಯಾ ಅವರ ಪ್ರಕಾರ ಸುಮಾರು 40 ಚಿಲ್ಲರೆ ಕೋಟಿ, ಅಂದರೆ 40 ಕೋಟಿಗೂ ಅಧಿಕ, ಅಂದರೆ 45 ಕೋಟಿ ಪ್ಲಸ್ ಆಗಿಲ್ಲ, 40 ಕೋಟಿಗೂ ಅಧಿಕ, ಅಂದರೆ 41ಕ್ಕೂ ಹೋಗಿಲ್ಲ. ಈಗ ಅಂದರೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಪ್ರಕಾರ ಇನ್ನು ಬೇರೆ ಮುಂದಿನ ವಾರಗಳಲ್ಲಿ ಅದು ಬದಲಾಗ್ತಾ ಹೋಗ್ಬೋದು, 50 crores ದಾಟಬಹುದು. ಇನ್ನು 45 ಬಂದುಬಿಟ್ಟು ನಿಮಗೆ 17 crores ಪ್ಲಸ್ ಅಂತ ಹೇಳಲಾಗ್ತಾ ಇದೆ. ಅದು ಪಕ್ಕ, ಅದು ಕೂಡ ಟೈಮ್ಸ್ ಆಫ್ ಇಂಡಿಯಾದ ಅಧಿಕೃತ ಮಾಹಿತಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕ್ಲಾಶ್ ಆಯಿತು ಅಂತ. ಈಗ ನಿಮಗೆ ಮಾರ್ಕ್ ಮತ್ತು 45 ಒಂದೇ ದಿನ ರಿಲೀಸ್ ಆಗಲಿಲ್ಲ ಅಂದರೆ ಈ 45 ಜೊತೆಗೆ ಈ 17 ಕೂಡ ಆ್ಯಡ್ ಆಗ್ತಾ ಇತ್ತು. ಒಂದು ವೇಳೆ ಮಾರ್ಕ್ ರಿಲೀಸ್ ಆಗಿಲ್ಲ ಅಂತಂದರೆ ಈ 17 ಜೊತೆಗೆ 45 ಅಂದರೆ 40 crores ಇದೆಯಲ್ಲ, ಅದು ಕೂಡ ಆ್ಯಡ್ ಆಗ್ತಾ ಇತ್ತು. ಇದು ಹಿಂಗಾಗಿರೋ ಪರಿಸ್ಥಿತಿಯಿಂದ ಇವಾಗ ಏನಾಗೋಯ್ತು, ಅದಕ್ಕೆ ಹೇಳೋದು ಒಂದೇ ದಿನ ಈ ಮಲ್ಟಿ ಸ್ಟಾರರ್ ಸಿನಿಮಾ ಬೇರೆ ಒಂದು ಕಡೆ, ಅದರಲ್ಲೂ ಎರಡೆರಡು ಹೀರೋ ಅಭಿಮಾನಿಗಳು, ಅದರಲ್ಲಿ ರಾಜ್ ಬಿ ಶೆಟ್ಟಿ ಕ್ಲಾಸ್ ಅಭಿಮಾನಿಗಳು ಕೂಡ ಇದ್ದಾರೆ. 3 ಹೀರೋ ಅಭಿಮಾನಿಗಳು ಕೂಡ ಒಂದು ಕಡೆ ಡಿವೈಡ್ ಆಗಿಬಿಡ್ತಾರೆ ನಿಮಗೆ. ಆವಾಗ ಸಿನಿಮಾದ ಹಿಡಿತ, ಅಂದರೆ ಆ ಕಲೆಕ್ಷನನ್ನು ಹಿಡಿತ ತಪ್ಪಿಬಿಡುತ್ತೆ. ಅಲ್ಲಿ ಸೋಲಾಗೋದು ಸಾಧ್ಯತೆ ಇದೆ. ಹಾಗಾಗಿ ತುಂಬ ಖರ್ಚು ಮಾಡಿದ್ದಾರೆ ಕಣ್ರಿ 45ಗೆ, ಬಟ್ 17 ಕೋಟಿ ಅಂದರೆ ಅದು ತುಂಬ ಕಮ್ಮಿ ಆಯಿತು. ಇರಲಿ, ಪರವಾಗಿಲ್ಲ, ಸೋಲು ಗೆಲುವು ಅನ್ನೋದು ಸಹಜ ಈ ಒಂದು ಇಂಡಸ್ಟ್ರಿಯಲ್ಲಿ. ಬಟ್ ಏನಪ್ಪ ಅಂದರೆ ಸಿನಿಮಾ ಮಾತ್ರ ಮಾರ್ಕ್ ಕೂಡ ತುಂಬ ಚೆನ್ನಾಗಿತ್ತು. 45 ಫಸ್ಟ್ ಹಾಫ್ ಬಿಟ್ಟರೆ ಇನ್ನೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು, ಆಯಿತಾ. ಈಗ ಡಿಸೆಂಬರ್ ವಿನ್ನರ್, ಅಂದರೆ ಡಿಸೆಂಬರ್ ರಿಲೀಸ್ ಆಗಿದ್ರಲ್ಲಿ ಜೈಲೊಳಗಡೆ ಇದ್ದರೂ ಕೂಡ ನಟ ದರ್ಶನ್ ಕಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ನನಗೆ ತುಂಬ ಗ್ರೇಟ್ ಅನಿಸ್ಬಿಡ್ತು. ಯಾಕಂತಂದರೆ ಅಭಿಮಾನಿಗಳು ಕೈ ಹಿಡಿಯಲ್ಲ ಅಂತ ನಾನೇ ಎಷ್ಟೋ ಸಲ ಹೇಳ್ಬಿಟ್ಟಿದ್ದೀನಿ, ಆಯಿತಾ. ಆದರೆ ಅಭಿಮಾನಿಗಳು ಪದೇ ಸಿನಿಮಾ ನೋಡಿರೋ ಒಂದು ವರದಿಯಾಗಿದೆ. ನೋಡಿ 70 ಕೋಟಿವರೆಗೂ ಸಿನಿಮಾನ ತಗೊಂಡು ಹೋಗಿದ್ದಾರೆ ಅಂತಂದರೆ ಲಿಟ್ರಲಿ ಗ್ರೇಟ್ ಗುರು. 2 ಎಕ್ಸ್ಟ್ರಾ ಮಾತೇ ಇಲ್ಲ ಇದರಲ್ಲಿ, ಲಿಟ್ರಲಿ ಗ್ರೇಟು, ಆಯಿತಾ. ಯಾಕಂತಂದರೆ ಅಷ್ಟು ಈಸಿ ಅಲ್ಲ, ಆ ನೆಗೆಟಿವಿಟಿ ನಡುವೆ ಅಷ್ಟೊಂದು ಈಸಿ ಅಲ್ಲ ಆ ರೀತಿ ಒಂದು ಸಿನಿಮಾನ ತೆಗೆದುಕೊಂಡು 70 ಕೋಟಿ ರೀಚ್ ಮಾಡಿಸೋದು ಅಂತಂದರೆ. ಇದು ಅಧಿಕೃತ ವರದಿ. ಇದನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ನೀವು ನಂಬೋದಕ್ಕೆ ಹೋಗ್ಬಿಡಿ. ಬೇರೆ ಯಾರೋ ಏನೋ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. 100 ಕೋಟಿನೂ ಆಗಿಲ್ಲ, 200 ಕೋಟಿನೂ ಆಗಿಲ್ಲ, ಹಂಗಂತ ಖಾಲಿ 10 ಕೋಟಿನೂ ಅಲ್ಲ, 50 ಕೋಟಿ ದಾಟಿಲ್ಲ, ಅದೆಲ್ಲ ಏನಿಲ್ಲ. 70 ಕೋಟಿ ಅಂದರೆ ರಾಜ್ಕುಮಾರ ಸಿನಿಮಾ 75 ಕೋಟಿ, ಇದು 70 ಕೋಟಿ, ಓಕೆನಾ, ಕನ್ಫರ್ಮಾ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.